ಅರ್ಥಶಾಸ್ತ್ರದ 1 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿವೆ. ಭಾರತ ಯಾವಾಗ ಸ್ವತಂತ್ರವಾಯಿತು? 1947 ಆಗಸ್ಟ್ 15. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? 1885. ಭಾರತದ ಉದಾರೀಕರಣವು ಯಾವಾಗ ಪ್ರಾರಂಭವಾಯಿತು? 1991. ಭಾರತ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಜನವರಿ 26, 1950. ನೆಕ್ಸ್ಟ್, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? 2005ರಲ್ಲಿ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಏಪ್ರಿಲ್ 1, 1985. ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ನ ಸದಸ್ಯತ್ವ ರಾಷ್ಟ್ರವಾಯಿತು? 2010ರಲ್ಲಿ. ವಿಶ್ವ ಪರಿಸರ ದಿನವೆಂದು ಆಚರಿಸುವುದು ಯಾವಾಗ? ಜೂನ್ 5. ನೋಟಾವನ್ನು ವಿಸ್ತರಿಸಿರಿ. ನ್ಯಾಮ್ ಅನ್ನು ವಿಸ್ತರಿಸಿರಿ. ಆಲಿಪ್ತ ನೀತಿ. ಇಪಿಐಸಿಯನ್ನು ವಿಸ್ತರಿಸಿರಿ. ಮತದಾರ ಗುರುತಿನ ಚೀಟಿ. ಇವಿಎಂ ಅನ್ನು ವಿಸ್ತರಿಸಿರಿ. ವಿದ್ಯುನ್ಮಾನ ಮತಯಂತ್ರ. ಎನ್ಡಿಎ ವಿಸ್ತಾರ ರೂಪ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ. WTO ಅನ್ನು ವಿಸ್ತರಿಸಿರಿ. ವಿಶ್ವ ವ್ಯಾಪಾರ ಸಂಸ್ಥೆ. ಭಯೋತ್ಪಾದನೆಯ ಮೂಲ ಪದ ಯಾವುದು? ಟೆರರ್. ಭ್ರಷ್ಟಾಚಾರದ ಮೂಲ ಪದ ಯಾವುದು? ರಂಪಿಯರ್. ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ನೀಡಿ. IAS, IFS, IPS. ಇನ್ನು ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತೇಳಿ ಕರಿತೀವಿ? ಭಾರತ. ಇನ್ನು ಡಯಾರ್ಕಿ ಎಂದರೇನು? ದ್ವಿಸರ್ಕಾರ ಪದ್ಧತಿ. ಆರ್ಥಿಕ ಶೋಷಣೆ ಎಂದರೇನು? ಆರ್ಥಿಕ ಪ್ರಬಲರು ದುರ್ಬಲರ ಮೇಲೆ ಮಾಡುವ ದಬ್ಬಾಳಿಕೆ ಆರ್ಥಿಕ ಶೋಷಣೆಯಾಗಿದೆ. ಈ ರೀತಿಯಾದಂತಹ ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ತೀವಿ. ಪ್ರಜಾಸತ್ತಾತ್ಮಕ ಚಳವಳಿ ಎಂದರೇನು? ಇದು ಸಹಿತ ಇಂಪಾರ್ಟೆಂಟು. ಭಯೋತ್ಪಾದನೆ ಎಂದರೇನು? ಅದೇ ರೀತಿ ಚುನಾವಣೆ ಎಂದರೇನು? ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಇಲ್ಲಿ ನೋಡಬಹುದು. ಖಾಸಗೀಕರಣದ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಬ್ರಿಟನ್ ಮತ್ತು ಅಮೇರಿಕ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರ ಯಾರಲ್ಲಿತ್ತು? ಇನ್ನು ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಭಾರತ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಆಲಿಪ್ತ ನೀತಿಯ ಪಿತಾಮಹ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಇನ್ನು ನೆಕ್ಸ್ಟು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನೋಡಬಹುದು. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಪ್ರಥಮ ಲೋಕಸಭೆ ಸ್ಪೀಕರ್ ಯಾರು? JV ಮಾವಳಂಕರ್. ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರು ಯಾರು? ಕಾನ್ಶಿರಾಮ್. ಜಿಲ್ಲಾಡಳಿತ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿ DC. ಇನ್ನು ಪ್ರಸ್ತುತ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳೆಷ್ಟು? 193 ರಾಷ್ಟ್ರಗಳಿವೆ. ಸಾರ್ಕ್ ಸದಸ್ಯ ರಾಷ್ಟ್ರಗಳೆಷ್ಟು? 8 ರಾಷ್ಟ್ರಗಳು. ಇನ್ನು ಭಾರತದಲ್ಲಿ ಮತದಾರ ಕನಿಷ್ಠ ವಯೋಮಿತಿ ಎಷ್ಟು? 18 ವರ್ಷ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಎಲ್ಲಿದೆ? ಮಸ್ಸೂರಿಯಲ್ಲಿದೆ. IAS ಅಧಿಕಾರಿಗಳ ತರಬೇತಿ ನೀಡಲು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿ ಎಲ್ಲಿದೆ? ಹೈದರಾಬಾದಿನಲ್ಲಿದೆ. ವಿಶ್ವಸಂಸ್ಥೆ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ನಲ್ಲಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್ನಲ್ಲಿದೆ. ಸಾಲುಮರ ತಿಮ್ಮಕ್ಕ ಯಾವ ಜಿಲ್ಲೆಯವರು? ರಾಮನಗರ ಜಿಲ್ಲೆಯವರು. 2019ರಲ್ಲಿ ಯಾವ ರಾಜ್ಯವನ್ನು ಪುನರ್ರಚಿಸಲಾಯಿತು? ಜಮ್ಮು ಮತ್ತು ಕಾಶ್ಮೀರ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು ಈ ರೀತಿಯಾಗಿ. ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು? ಇದು ಏಕೆ ಶಿಫಾರಸು ಮಾಡಿತ್ತು? 1919ರ ಕಾಯ್ದೆಯ ಬಗ್ಗೆ ವಿಮರ್ಶಿಸಲು ಡಯಾರ್ಕಿ ಕಾರ್ಯವೈಖರಿಯ ಬಗ್ಗೆ ವರದಿ ನೇಮಿಸಲಾಯಿತು. ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು. ಈ ರೀತಿಯಾದಂಥ 2 ಅಂಕದ ಪ್ರಶ್ನೋತ್ತರಗಳು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ ಸಮ್ಮಿಶ್ರ ಸರ್ಕಾರ ಎಂದರೇನು? ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು? ಅದರ ಸಚಿವಾಲಯ ಎಲ್ಲಿದೆ? ಹಿಂದೂ ವಿಂಡೋಸ್ ಹೋಮ್ ಯಾವಾಗ ಎಲ್ಲಿ ಸ್ಥಾಪನೆ ಆಯಿತು? ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು? ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು. ಇವು ಪರೀಕ್ಷೆಗೆ ಅತ್ಯಂತ ಮಹತ್ವವಾದದ್ದು. 1935ರ ಕಾಯ್ದೆ ಎಷ್ಟು ವಿಧಿ ಮತ್ತು ಶೆಡ್ಯೂಲ್ಗಳನ್ನು ಹೊಂದಿದೆ? 321 ವಿಧಿ ಮತ್ತು 10 ಶೆಡ್ಯೂಲ್ಗಳನ್ನು ಇಲ್ಲಿ ಹೊಂದಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ನೀಡಿ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ನೀಡಿ. ಡೆಫಿನೇಷನ್ ನೀಡಬೇಕು ಮತ್ತು ಅದಕ್ಕೆ ಉದಾಹರಣೆ ಸಹಿತ ನೀವು ನೀಡಬೇಕು. ನೆಕ್ಸ್ಟ್, ಅಸಮಾನತೆ ಎಂದರೇನು? ಭ್ರಷ್ಟಾಚಾರ ಎಂದರೇನು? ಇದು ಸಹಿತ 2 ಮಾರ್ಕ್ಸ್ ಕೇಳ್ತಾರೆ. ಮತ್ತು ಪಟೇಲ್ ಸ್ಕೀಮ್ ಎಂದರೇನು? ಆಡಳಿತ ಸೇವೆ ಎಂದರೇನು? ಆಡಳಿತ ಸೇವೆಯ ತಟಸ್ಥತೆ ಎಂದರೇನು? ಆಡಳಿತ ಸೇವೆಯಲ್ಲಿ ಅನಾಮಧೇಯತೆ ಎಂದರೇನು? ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲ ಅಧ್ಯಾಯಗಳ 2 ಅಂಕದ ಪ್ರಶ್ನೆಗಳು ನಾವಿಲ್ಲಿ ಕಾಣ್ತೀವಿ. ಪರಿಸರ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಎಂದರೇನು? ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು? ಮರ್ಯಾದೆ ಹತ್ಯೆ ಎಂದರೇನು? ಅತ್ಯಂತ ಮಹತ್ವದ ಪ್ರಶ್ನೆಗಳಿವು. ಅಸ್ಮಿತೆಯ ರಾಜಕಾರಣದ ಅರ್ಥವನ್ನು ಬರೆಯಿರಿ. ರಾಷ್ಟ್ರ ನಿರ್ಮಾಣದ ಅರ್ಥವನ್ನು ತಿಳಿಸಿ. ಅದೇ ರೀತಿಯಾಗಿ ವಿದೇಶಾಂಗ ನೀತಿಯ ಅರ್ಥವನ್ನು ಬರೆಯಿರಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವ್ಯಾಖ್ಯೆ ನೀಡಿ. ಅದೇ ರೀತಿಯಾಗಿ ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳ್ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಹೆಸರಾಂತ
ವಾಣಿಗಳಾವುವು? ಶಿಕ್ಷಣ, ಸಂಘಟನೆ, ಹೋರಾಟ. ಅನಕ್ಷರತೆಗೆ 2 ಕಾರಣಗಳನ್ನು ತಿಳಿಸಿ. ಬಡತನ, ಜನಸಂಖ್ಯೆ ಸ್ಫೋಟ. ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟು, ಭಾರತ ಯಾವುದಾದರೂ 2 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಹೆಸರಿಸಿರಿ. ಕಾಂಗ್ರೆಸ್ ಮತ್ತು ಬಿಜೆಪಿ. ಕೇಂದ್ರ ಲೋಕಸೇವಾ ಆಯೋಗದ 2 ಕಾರ್ಯಗಳನ್ನು ತಿಳಿಸಿ. 2 ಕಾರ್ಯಗಳನ್ನು ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ನೆಕ್ಸ್ಟ್, ಕರ್ನಾಟಕ ರೈತ ಸಂಘದ 2 ನಾಯಕರನ್ನು ಹೆಸರಿಸಿರಿ. ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ, ಎನ್.ಡಿ. ಸುಂದರೇಶ್. ವಿಶ್ವಸಂಸ್ಥೆಯ 2 ಅಂಗಗಳು ಯಾವುವು? ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ. ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ ಮತ್ತು ಚೀನಾ. ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳು ಯಾವುವು? ಹೆಸರಿಸಿ. ಭಾರತ ಮತ್ತು ಶ್ರೀಲಂಕಾ. ವಿಶ್ವಸಂಸ್ಥೆಯ 2 ಉದ್ದೇಶವನ್ನು ತಿಳಿಸಿ. ಉದ್ದೇಶಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಇನ್ನು ಪೂನಾ ಒಪ್ಪಂದ ಯಾರ ನಡುವೆ ಮತ್ತು ಯಾವಾಗ ನಡೆಯಿತು? ಬಹಳ ಮಹತ್ವದ್ದಾದಂಥದ್ದು ಈ ಪ್ರಶ್ನೆ. ಇನ್ನು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು? ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಇವೆಲ್ಲವೂ ಅತ್ಯಂತ ಮಹತ್ವವಾದಂಥ ಪ್ರಶ್ನೆಗಳು. ಇನ್ನು ಚುನಾವಣಾ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಾಗ ಕಡ್ಡಾಯವಾಗಿ ಘೋಷಿಸಬೇಕಾದಂಥ ವಿಷಯಗಳ್ಯಾವುವು? ಇನ್ನು ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗಸಭೆಗಳನ್ನು ಹೆಸರಿಸಿರಿ. 2ನೇ ಸಾರ್ಕ್ ಶೃಂಗಸಭೆ 1986 ಬೆಂಗಳೂರು ನಡೆಯಿತು. 8ನೇ ಸಾರ್ಕ್ ಶೃಂಗಸಭೆ 1995 ದೆಹಲಿಯಲ್ಲಿ ನಡೆಯಿತು. 14ನೇ ಸಾರ್ಕ್ ಶೃಂಗಸಭೆ 2007 ದೆಹಲಿಯಲ್ಲಿ ನಡೆಯಿತು. ಇನ್ನು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜಿಸಲಾಯಿತು? ಅವು ಯಾವುವು? ಜಮ್ಮು ಮತ್ತು ಕಾಶ್ಮೀರ, ಇನ್ನೊಂದು ಲಡಾಖ್.